ಶುಕ್ರವಾರದ ಲಾಗ್ ಆಯಿತಾ. ಸೊ ಇವತ್ತು ಹೆಂಗಿದ್ರು ಸ್ನಾನ ಮಾಡಿ ವಾರ ಎಲ್ಲ ಮಾಡಬೇಕಲ್ಲ ಅಂತ ಅದೇ ಡ್ರೆಸ್ಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಪಾಪಣಿ ಇದಾನಲ್ಲ ಗೈಸ್, ನಮ್ಮ ಪಾಪಣಿ ಬ್ಯಾಡ್ ಪಾಪಣಿ ಅಡುಗೆ ಮಾಡ್ತೀನಿ. ಅವನದಾಯ್ತು, ತಿನ್ಸಿದ್ದೆಲ್ಲ ಆಯಿತು, ಒಂದು ಸರಿಯೆಲ್ಲ ತಿನ್ಸ್ಬಿಟ್ಟಿದ್ದೀನಿ. ಸರಿಯೆಲ್ಲ ತಿನ್ಸ್ಬಿಟ್ಟಿದ್ದೀನಿ. ಇವ್ನು ತಿಂದ್ಬಿಟ್ಟು ನಾವು ತಿನ್ನೋದು ಬೇಡವಾ ಹೇಳಿ ಗೈಸ್ ನೀವೇ. ಸೊ ಅದೇ ಡ್ರೆಸ್ಸಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ಏನು ಅನ್ಕೋಬಿಡಿ, ಇವಾಗ ವಾರ ಮಾಡಬೇಕಲ್ಲ ಅಂತೇಳಿ ಹಿಂಗಿದೆ. ಬೆಳಗ್ಗೆ ಎದ್ದು ಕಾಫಿ ಕಾಯಿಸ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಮೀನ್ಸ್ ಇವನಿಗೆ ಎಲ್ಲ ತಿನ್ನಿಸ್ಬಿಡ್ತೀನಿ. 9:30 10 ಗಂಟೆ ಇವಾಗ ಟೈಮು. ಯೂಶಲಿ ಇಷ್ಟೊತ್ತಿಗೆ ಆಗೋದು. ಇವೊಂದು ನಾಶ ತಿನ್ಸಾದ್ಮೇಲೆ ನಾನು ಕಾಫಿ ಕಾಯಿಸ್ಕೊತೀನಿ. ಕಾಫಿ ಕಾಯಿಸ್ಕೊಳ್ಳೋಣ ಅಂತ ಬಂದೆ. ಹಾಲು ಒಡೆದು ಹೋಗಿದೆ. ಕರೆಂಟ್ ಇರಲಿಲ್ಲ ಅನ್ಸುತ್ತೆ ನಿನ್ನೆ ರಾತ್ರಿ, ಹಾಗಾಗಿ. ಸೊ ಸಾಂಬಾರಿಗೆ ಇಲ್ಲಿ ನಮ್ಮ ಮನೆಯವರು ತುಂಬ ದಿನ ಆದಮೇಲೆ ಎಲ್ಲೋ ಸಿಕ್ತಂತ ಹೇಳಿ, ಸೀಸನ್ ಅಲ್ಲ ಆ್ಯಕ್ಚುಲಿ, ಅವರೆಕಾಯಿ ಆದರೂ ಅವರೆಕಾಯಿ ತಂದಿದ್ದಾರೆ. ಅವರೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ರೆ ಸಾಹೇಬ್ರು ಈ ರೀತಿ ಹಾಡ್ತಾ ಇದ್ದಾರೆ. ಹಿಂಗೆ ಆಡ್ತಾರೆ, ಏನಕ್ಕೆ ಮಾಡೋದು ಹೇಳಿ ಗೈಸ್. ಹೇಳಪ್ಪ, ಅದೇನು ಸಮಸ್ಯೆ ಹೇಳಪ್ಪ. ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಗೈಸ್, ಇವನಿಗೆ ಹೊಡೆದಿರು ಹಂಗಳು ಹಂಗೆ ದೀಕ್ಷಾ ಎಷ್ಟು ಹಿಂಗೆ ಬಿಸಾಕ್ಬಿಡ್ತೀನಿ ನಿನ್ನ. ಬ್ಯಾಡ್ ಬಾಯ್. ಸೊ ಅವನ್ನ ಹಂಗೋ ಹಿಂಗೋ ಮಲಗಿಸಿ ಸಾಂಬಾರು ಅನ್ನ ರೆಡಿ ಅಂತೂ ಆಯಿತು. ಅದಾದಮೇಲೆ ಹರೀಶ ಬಂದಮೇಲೆ ಪಪ್ಪಾಯ ಕಟ್ ಮಾಡಿದ್ರು. ಪಪ್ಪಾಯನೂ ತಿಂದು ಸಂಜೆ ಮೇಲೆ ರೆಡಿ ಆದ್ವಿ. ಅಗೇನ್ ವೆಲ್ಕಮ್. ಸೊ ಇವಾಗ ಸಂಜೆ ಆಗಿದೆ. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಆಲ್ರೆಡಿ ಸ್ನಾನ ಮಾಡಿಕೊಂಡು ಮನೆ ಒರೆಸಿ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ತಲೆ ಒಣಗಲಿ ಅಂತ ತಲೆ ಕಟ್ಕೊಂಡಿದ್ದೀನಿ. ಪೂಜೆ ಮಾಡೋಣ ಬನ್ನಿ ಇವಾಗ ಕ್ವಿಕ್ಕಾಗಿ. ಆ್ಯಂಡ್ ಆಲ್ಸೋ ಬೆಲ್ಲ ಮತ್ತು ಅಕ್ಕಿ. ಲಾಸ್ಟ್ ಟೈಮ್ ಹೋಗಿದ್ದಾಗ ನನಗೆ ಅಕ್ಕಿ ತೊಗೊಂಡು ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಆಯ್ತಾ ಗೈಸ್. ಆ ಬೆಲ್ಲದ ದೀಪ ಹಚ್ಚಬೇಕಾದ್ರೆ ಅಕ್ಕಿ ತೊಗೊಂಡು. ನಂದಾಯಿತು, ನಿಂದು ಸ್ನಾನ ಮಾಡ್ಕೊಂಡು ನೋಡಿ. ಹೆಂಗಿದ್ದೀರ ನೋಡ್ರಿ, ನಾನೇ ಚೆನ್ನಾಗಿರೋದು. ಇಲ್ಲಿ ನೋಡು ಸೀಮರು ಹೇಗಿದ್ದೀನಿ. ಅವನಿಗೂ ಸ್ನಾನ ಮಾಡಿಸಿದ್ದೀವಿ ಗೈಸ್, ಬಟ್ ಅವ್ನು ಸ್ನಾನ ಮಾಡಿರೋ ಥರ ಇಲ್ಲ ಅಷ್ಟೇ. ಬಾ ಬಾ, ಈಗ ಇದೊಂದು ಬಾ 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 ಕರಿ ಬಾ ಬಾ. ಸೊ ಲಾಸ್ಟ್ ವೀಕ್ ಹೋಗಿದಾಗ ಅಕ್ಕಿ ತೊಗೊಂಡೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಅಕ್ಕಿ ಮೇಲೆ ಬೆಲ್ಲ ಇಟ್ಟು ಹಚ್ತಾರೆ, ಹಾಗೇನು ಹಚ್ತಾರೆ. ಬಟ್ ಎಲ್ಲರೂ ಅಕ್ಕಿ ಕೆಳಗಡೆ ಇಟ್ಟು ಆಮೇಲೆ ಬೆಲ್ಲ ಇಕ್ಕಿ ಹೂವು ಹಾಕಿ ಹಚ್ತಾಯಿದ್ರು. ಸೊ ಅದನ್ನು ನಾನು ನೋಡ್ಕೊಂಡು ಬಂದಿದ್ದಲ್ಲ. ಸೊ ಅಕ್ಕಿ ಇಡೋಣ ಈ ಸಲ ನಾನು ಕೂಡ ಅಂತೇಳಿ ಅಕ್ಕಿನ ಎತ್ಕೊತಾ ಇದ್ದೀನಿ. ಬೆಲ್ಲ ಮತ್ತು ತುಪ್ಪದ ಬತ್ತಿನ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ಪ್ಲೇಟ್ ತೊಗೊಂಡು ದೇವಸ್ಥಾನದಲ್ಲಿ ಹಾಂ ಬಾ ಬಾ. ಸೊ 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ 2 ಬೆಲ್ಲ ಇಲ್ಲ ತೊಗೊಂಡಿದ್ದು, ಹಚ್ಚ ಬೆಲ್ಲನ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಪೂರ 10 ರೂಪೀಸ್ದು ಮನೇಲಿದೆ ತುಪ್ಪ, ಅದನ್ನು ಯೂಸ್ ಮಾಡಿಬಿಟ್ಟಿದ್ದೀವಿ. ಇಂಜಿಲ್ ಹಾಕೋದು ಬೇಡ ಅಂತೇಳಿ ಇವಾಗ ಒಂದು 4 ಸಲ ತಂದಿದ್ದೀನಿ. 4 ವಾರಕ್ಕೆ ಒಂದೊಂದು ವಾರಕ್ಕೆ ಒಂದು. ಲಾಸ್ಟ್ ಟೈಮ್ ಪೂರ 1 ಹಾಕಿದ್ದೆ, ಈ ಸಲ 1 ಪೂರ ಹಾಕಿದ್ದೀನಿ. ಇದನ್ನು ಕ್ಲೀನಾಗಿ ಮನೇಲಿ 2 ಹಚ್ಚಬೇಕು. ಆ್ಯಂಡ್ ಬೆಲ್ಲಕ್ಕೆ 2 ಹಾಕಬೇಕು. ಇರಪ್ಪ ಪಾಪ. ಸೊ ಇದು ಕುಂಕುಮ ಇಡ್ತೀನಿ ಅಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು, ಆಮೇಲೆ ಕುಂಕುಮ ಇಡ್ತೀನಿ. ಇರು ಮಗನೇ, 2 ಮಿನಿಟ್ಸ್. ಅಮ್ಮ ಏನಮ್ಮ, ಏನು ಶಿಕೆ ಅಂದರೆ ಅಪ್ಪ ಬೆವತಿ ನೀರಾಗಿ ಹೋಗ್ಬಿಡ್ತಾ ಇದ್ದೀನಿ ನಾನು. ಎಲ್ಲರೂ ರೆಡಿ ಆಯಿತು.
ಬಂದ್ಬಿಟ್ಟಿನಿ ನೋಡಿ ಗ್ಯಾಸ್, ತಲೆಯೆಲ್ಲ ಬಾಚಿಬಿಟ್ಟಿದ್ದೀನಿ ಇವತ್ತು. ಎಷ್ಟೋ ತನಕ ಹಿಂಗೆ ಉಜ್ಜೋ ತನಕ ಅಷ್ಟೇ. ಕ್ಯೂಟಿ ನಮ್ಮ ಕ್ಯೂಟಿ ಇವನು. ಹಂಗೆ ಸ್ಮೈಲು ಹಂಗೆ ತಿರುಕೊಂಡೆ ಸ್ಮೈಲ್ ಮಾಡ್ತಾನೆ. ಏನ್ರೋ ಇದು ನಿಮ್ಮ ಸಮಸ್ಯೆ, ಯಾವಾಗಲೂ ಹಿಂಗೆ ಹಿಂಸೆ ಕೊಡ್ತೀಯಲ್ಲೇ ಅಂತಾನೆ. ಕ್ಯೂಟಿ ಅವ್ರ ಅಮ್ಮ ನಮ್ಮಿಬ್ರದ್ದಾಯ್ತು, ಅವ್ರ ಅಪ್ಪನ ಏನು ಅರಿಲಿಲ್ಲ. ನಾವು ಫುಲ್ ಪ್ಯಾಕಪ್ ಮಾಡಿದ್ದೀವಿ ಗೈಸ್, ಫುಲ್ ಪ್ಯಾಕಪ್. 6 ಗಂಟೆ ಆಗೋಯ್ತು ಅಂದರೆ ಅದು ಮಾಡಬೇಕಿತ್ತು. ಓಹೋ, ಕಿವಿ ಹತ್ರ ಹೇಳಿ ಕ್ಲೀನಾಗಿ, ಈ ಕಡೆ ಕಿವಿ ಹತ್ರ. ಎಷ್ಟೊತ್ತಕ್ಕೆ ಹಾಕಿಸ್ಕೊಳ್ಳಿ. ಚಲ. ಸೊ ದೇವಸ್ಥಾನಕ್ಕೆ ಬಂದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಹಬ್ಬದ ಕಳೆ ಬಂದುಬಿಟ್ಟಿದೆ ಗೈಸ್. ರಾಮನಗರದಲ್ಲಿ ಫುಲ್ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ಇನ್ನೊಂದು ವಾರ ರಾಮನಗರ ಜಿಗಮಗ ಅಂತ ಇರುತ್ತೆ, ನೋಡೋದಕ್ಕೆ ಒಂಥರ ಚೆಂದ. ಸೊ ಜನ ಇದ್ದರು ಆ್ಯಕ್ಚುಲಿ. ಮಳೆ ಬರ್ತೈತೆ. ಮಧ್ಯಾಹ್ನನೇ ಆಗೋಗುತ್ತೆ. ಆಯ್ತಾ ಅಷ್ಟೇನಾ? ಏನು ಗಮ್ಮಂತ ಐತೆ ನೋಡು. ಸಾಯಿಬಾಬನ ದೇವಸ್ಥಾನದಲ್ಲಿ ಬೇಗ ಬಂದರೆ ಪುಳೋಗ್ರೆ ಪ್ಯಾಕೆಟು ಪುಳೋಗ್ರೆ ಬರಬೇಕಿತ್ತು, ನಮ್ಗೇನು ಗೊತ್ತಾ? ಕಂಪ್ನಿ ಕಡೆಯಿಂದ ಮಾಡ್ಸೋರಲ್ವ ಇದೆಲ್ಲ ಪರ್ಮನೆಂಟಾಗಿ ಇರ್ತದೇನೋ ಅದೆಲ್ಲ ಆ ಶೀಟು. ದೀಕ್ಷಕ್ಕೆ ಖುಷಿಯಾಗೋಯ್ತು ತಿನ್ನಿಸಿ. ಸದ್ಗೆ ತಿನ್ನಿಸಿ ಖುಷಿಯಾಗೋಯ್ತು. ಸಾಕು ಬಿಡು. ಬೇಡ ಬಿಡು. ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಎತ್ಕೋ. ಆ ಕಡೆ ಆಯ್ತಾ?
ಸೊ ಬಿಗ್ ಮಾರ್ಟಿಂದ ನಾವು ಇಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೀವಿ, ರಾಮನಗರದಲ್ಲಿರೋ ಭಾರತಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಸ್ವಲ್ಪ ಹಾಗೆ ಅವಾಗ ಹೇಳಿದ್ನಲ್ವ, ಸ್ವಲ್ಪ ಕೈ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬಿಡು ಟೋಪಿನ ಟೋಪಿ ಇಲ್ಲ ಬಿಡು, ನನಗೆ ಗೊತ್ತಲ್ಲ ಐತೆ. ಬಿಡ, ಅದು ಬೇಕಿವಾಗ. ಸುಮ್ಮನೆ ಏನು ಡ್ಯಾಡಿ ನೀನು, ಏನು ಹಿಡ್ಕೊಳಕ್ಕೂ ಬಿಡೋದಿಲ್ಲ. ಟಾಟಾ, ನಾನು ಹೋಗ್ತಿದ್ದೀನಿ. ಹೋಗೇನೆ ನೀನು ಯಾವಾಗ ನೀನು ಅಂತಾಳೆ ಇವಾಗ ಅವನು. ಏಯ್ ಕಳ್ಳ, ಹೊಡಿತೀನಿ. ಆಯ್ತಾ ಇಲ್ಲಾದ್ರೂ ಸವಾಮೆಟ್ ಸೋಪ್ ಇಲ್ವಾ? ಅವ್ರು ಕೇಳು ಒಳಗಡೆ. ಏನದು? ಲೋಷನ್ನು. ಸೊ ಅವನಿಗೆ ಹಾಗೆ ಸೋಪ್ ಖಾಲಿಯಾಗೋಗಿತ್ತು ಅಂತ ಸಬಾಮೆಟ್ ಸೋಪ್ ಹುಡುಕ್ತಾಯಿದ್ದು. ಎಷ್ಟೊಂದು ಮೆಡಿಕಲಲ್ಲಿ ಕೇಳಿದ್ರು ಸಬಾಮೆಟ್ ಸ್ಟಾಕೇ ಇಲ್ಲ ಅಂತ ಹೇಳ್ತಾಯಿದ್ದಾರೆ. ಸೊ ಏನು ಮಾಡೋಕ್ಕಾಗುತ್ತೆ ಅಂತ ಬೇರೆ ಸೋಪ್ನ ತಂದ್ವಿ. ಸೊ ಒಂದು ಇಲ್ಲಿ ಬಿಗ್ ಮಾರ್ಟಲ್ಲಿ ಇದೊಂದು ಕೇಕ್ ಎತ್ಕೊಂಡು ಬಂದಿದೆ, ತಿನ್ನೋಣ ಅಂತ. ಜಸ್ಟ್ 10 ರೂಪೀಸ್ ಅಷ್ಟೇ ಅದು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆ್ಯಂಡ್ ಪ್ಲೀಸ್ ಲಾಸ್ಟ್ವರೆಗೂ ವೀಡಿಯೋಸ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.